ನಮಸ್ಕಾರ. ಮತ್ತೆ ಹಿಂದೂ ಮನೆ ತೋಟಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಪೋಡಿಲ್ಲ ಫ್ಯಾಮಿಲಿದೊಂದು ಹಣ್ಣು ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಅಬಿಯು ಅಂತ. ಅಬಿಯುದಲ್ಲಿ ಸುಮಾರು ಒಂದು 8-10 ಜಾತಿಗಳಿದೆ. ಅದರಲ್ಲಿ ಇದು ಒಂದು ಜಾತಿ. ಇದು ನಿಪ್ಪಲ್ ಅಬಿಯು ಅಂತ. ನೋಡಿ ಇಲ್ಲಿ ಮೊಗ್ಗುಗಳು ಬಂದಿದೆ. ಯಾವ ಥರ ಬರುತ್ತೆ ನೋಡಿ. ನೋಡಿ ಎಲ್ಲ ಕಾಂಡ ತುಂಬ ಮೊಗ್ಗುಗಳು ಬಂದಿದೆ. ಕಾಣ್ತಾ ಇದೆಯಾ? ಇಲ್ಲೆಲ್ಲ ಇದೆ ನೋಡಿ. ಇದು ವರ್ಷ ಪೂರ್ತಿ ಇರುವಂಥ ಹಣ್ಣು. ಒಂದಲ್ಲ ಒಂದು ಕಡೆ ಹಣ್ಣು ಕಾಯಿಗಳಿರುತ್ತೆ. ಹಣ್ಣಾಗಿದೆ ಒಂದು. ನೋಡಿ ಯಾವ ಥರ ಮೊಗ್ಗುಗಳು ಬಂದಿದೆ ಅಂತ. ಇದ್ರ ವಿಶೇಷ ಏನಂದರೆ ಕಾಂಡಗಳಲ್ಲಿ ಹಣ್ಣುಗಳು ಬರುತ್ತೆ. ಈ ಥರ ಇದೆ, ಕಾಣ್ತಾ ಇದೆ. ಈ ಥರ ಕಾಂಡಗಳಲ್ಲಿ ಬರುತ್ತೆ. ಇದು ಲೇಯರ್ ಗಿಡ ಆಗಿದ್ದರಿಂದ ನಮಗೆ ಬೇಗ ಫಸಲು ಬರುತ್ತೆ. ಅದೇ ಬೀಜದ ಗಿಡ ಆದರೆ 2-3-4 ವರ್ಷಗಳು ಬೇಕಾಗ್ಬೋದು. ಈ ಹಣ್ಣು ಸಿಹಿಯಾದ ಹಣ್ಣು. ಇದು ಅಂದರೆ ಎಲ್ಲರೂ ಒಂದು ತಿನ್ನಬಹುದಾದ ಹಣ್ಣು, ಮತ್ತು ಮನೆಯಲ್ಲಿ ಒಂದು ಹಾಕ್ಕೊಳ್ಬಹುದಾದ ಒಂದು ಗಿಡ ಇದು. ಈಗ ಹಣ್ಣನ್ನ ಕೊಯ್ತಾ ಇದ್ದೀನಿ. ಕೊಯ್ದೆ ಹಣ್ಣನ್ನ. ಈ ಗಿಡ ಸಹ ನನ್ನಲ್ಲಿ ಲಭ್ಯ ಇದೆ. ಆಸಕ್ತರು ಬೇಕಾದರೆ ಸಂಪರ್ಕಿಸ್ಬೋದು. ಈ ಹಣ್ಣುಗಳು ಸಹ ಇದರಲ್ಲಿ ವಿಟಮಿನ್ಗಳು, ಇದರ ಪ್ರೋಟೀನ್ಗಳು ತುಂಬ ಇರುತ್ತೆ. ಆರೋಗ್ಯಕ್ಕೆ ಭಾಳ ಒಳ್ಳೆಯ ಹಣ್ಣು. ಇದನ್ನು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಯಾವುದೇ ಥರ ಹುಳಿಯಾದ ಅಂಶಗಳಿರುವುದಿಲ್ಲ. ನೋಡಿ, ಈಗ ಹಣ್ಣು ಕೊಯ್ಕೊ ಬಂದಿದ್ದೀನಿ. ಒಳಗಡೆ ಹೇಗಿದೆ ಅಂತ ನೋಡೋಣ. ತೋರಿಸ್ತೀನಿ ನಾನು. ನೋಡಿ ಒಳಗಡೆ ಹೇಗಿದೆ ಅಂತ. ಇದ್ರ ಒಳಗಡೆ ಸ್ವಲ್ಪ ಮಿಲ್ಕ್ ಫ್ರೂಟ್ ಹೋಲುತ್ತಿದ್ದು. ನೋಡಿ ಬೀಜಗಳಿದೆ. ಈಗ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಹಣ್ಣು ತುಂಬಾ ಸ್ವೀಟ್ ಆಗಿದೆ, ಭಾಳ ಚೆನ್ನಾಗಿದೆ, ಒಳ್ಳೆ ಜ್ಯೂಸಿಯಾಗಿದೆ. ಈ ಗಿಡನ ಹಾಕಿ ಬೆಳೆಸಬಹುದಾದಂಥ ಒಂದು ಗಿಡ ಇದು. ನೋಡಿ ಹೇಗಿದೆ ಅಂತ. ಹಣ್ಣು ಒಳ್ಳೆ ಪರಿಮಳ ಇದೆ, ಹಾಗೆ ರಸ ಇದೆ, ತುಂಬ ಸಿಹಿಯಾಗಿದೆ. ಇದು ನೋಡಿ ಚಿಕ್ಕ ಬೀಜದ ಥರ. ಇದಕ್ಕೆ ಒಂದು ದೊಡ್ಡದಾದ ಬೀಜ ಇದೆ, ಈ ಕಡೆ ಒಂದು 2 ಇದೆ. ಈ ಗಿಡನೂ ಸಹ ನನ್ನಲ್ಲಿ ಲಭ್ಯ ಇರುತ್ತೆ. ಆಸಕ್ತರು ಬೇಕಾದರೆ ಸಂಪರ್ಕಿಸಬಹುದು. ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಹಣ್ಣಿನೊಂದಿಗೆ ಮತ್ತೆ ಭೇಟಿ ಮಾಡುವ.